ವೃತ್ತಿಪರ ಕೋರ್ಸುಗಳಿಗೆ ನಡೆದಂತಹ ಸಿಇಟಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ನಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಪ್ರಸಕ್ತ ಸಾಲಿನ ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಕಾರ್ತಿಕ್ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಜಯನಗರದ RVPU ಕಾಲೇಜಿನ ವಿದ್ಯಾರ್ಥಿನಿ ತನಿಷಾ. ಕೃಷಿ ವಿಭಾಗದಲ್ಲಿ ನಿನಾದ್ ವಸಿಷ್ಠ ಫಸ್ಟ್ ರ್ಯಾಂಕ್ ಅನ್ನು ಪಡ್ಕೊಂಡಿರುವಂಥದ್ದು. ಜಯನಗರದ RVPU ಕಾಲೇಜಿನ ವಿದ್ಯಾರ್ಥಿ ನಿನಾದ್ ಪಬ್ಲಿಕ್ ಟಿವಿ ಜೊತೆಗೆ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಟಾಪರ್ಸ್ ಪ್ರಸಕ್ತ ಸಾಲಿನ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು ಟಾಪರ್ಸ್ಗಳೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅವರ ಸಾಧನೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಅವರ ಶ್ರಮ ಹೇಗಿತ್ತು, ಸಾಧನೆಗೆ ಸ್ಫೂರ್ತಿ ಯಾರಾಗಿದ್ರು ಎಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ಕೃಷಿ ವಿಭಾಗದಲ್ಲಿ ನಿನಾದ್ ವಸಿಷ್ಠ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡ್ರೆ ಇಂಜಿನಿಯರಿಂಗ್ನಲ್ಲಿ ತನಿಷಾ ಅವರು ಮೊದಲ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ಈಗಲೇ ಟಾಪರ್ಸ್ಗಳು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು ಅವರ ಹಾರ್ಡ್ ವರ್ಕ್ ಹೇಗಿತ್ತು, ಜೊತೆಗೆ ಏನೆಲ್ಲ ಪ್ರಿಪ್ರೇಷನ್ ಇತ್ತು ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೆಕೆಂಡ್ ರ್ಯಾಂಕು, ಫಸ್ಟ್ ರ್ಯಾಂಕ್ ತನಿಷಾ ಅವರಿಗೆ ಬಂದಿರುವಂಥದ್ದು. ಸಿಇಟಿ ಟಾಪರ್ಸ್ ಇವರು. ಇನ್ನು ಕೃಷಿಯಲ್ಲಿ ನಿನಾದ್ ವಸಿಷ್ಠ ಅವರು ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಇಂಜಿನಿಯರಿಂಗ್ನಲ್ಲಿ ನಿನಾದ್ ವಸಿಷ್ಠ ಅವರು ಥರ್ಡ್ ರ್ಯಾಂಕ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇರಾಜ್ ಜೈನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಫೋರ್ತ್ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಸಿಇಟಿ ಟಾಪರ್ಸ್. ಇನ್ನು ರಿಶಾನ್ ಫರ್ನಾಂಡಿಸ್ ಇಂಜಿನಿಯರಿಂಗ್ನಲ್ಲಿ ಫಿಫ್ತ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ತುಂಬ ಖುಷಿ ಆಗ್ತಿದೆ. ರ್ಯಾಂಕ್ 10 ಒಳಗಡೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಡೈಲಿ ಕ್ಲಾಸ್ ಆದಮೇಲೆ ಓದ್ತಿದ್ದೆ ಕನ್ಸಿಸ್ಟೆನ್ಸಿಯಿಂದ, ಅದಕ್ಕೆ ರ್ಯಾಂಕ್ ಬಂತು. ತುಂಬ ಖುಷಿ ಆಗ್ತಿತ್ತು ಅನೌನ್ಸ್ ಮಾಡಿದಾಗ, ಸ್ಟೇಜ್ನೆಲ್ಲ ಬಂದಾಗ. ಟೀಚರ್ಸ್ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಡೌಟ್ಸ್ ಎಲ್ಲ ಟೀಚರ್ಸ್ ಕ್ಲಿಯರ್ ಮಾಡ್ತಿದ್ರು. ತುಂಬ ಖುಷಿ ಆಗ್ತಿದೆ. ರ್ಯಾಂಕ್ 10 ಒಳಗಡೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಡೈಲಿ ಕ್ಲಾಸ್ ಆದಮೇಲೆ ಓದ್ತಿದ್ದೆ ಕನ್ಸಿಸ್ಟೆನ್ಸಿಯಿಂದ, ಅದಕ್ಕೆ ರ್ಯಾಂಕ್ ಬಂತು. ತುಂಬ ಖುಷಿ ಆಗ್ತಿತ್ತು ಅನೌನ್ಸ್ ಮಾಡಿದಾಗ, ಸ್ಟೇಜ್ನೆಲ್ಲ ಬಂದಾಗ. ಟೀಚರ್ಸ್ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಡೌಟ್ಸ್ ಎಲ್ಲ ಟೀಚರ್ಸ್ ಕ್ಲಿಯರ್ ಮಾಡ್ತಿದ್ರು. ತುಂಬ ಖುಷಿ ಆಗ್ತಿದೆ. ರ್ಯಾಂಕ್ 10 ಒಳಗಡೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಡೈಲಿ ಕ್ಲಾಸ್ ಆದಮೇಲೆ ಓದ್ತಿದ್ದೆ. ಸಿಇಟಿ ಟಾಪರ್ ನಿನಾದ್ ವಸಿಷ್ಠ ಅವರ ಮಾತು. ತುಂಬ ಖುಷಿ ಆಗ್ತಿದೆ. ಟಾಪ್ 10 ಬರ್ತೀನಿ ಅಂತ ಅಂದ್ಕೊಂಡೆ, ಆದರೆ ಫಸ್ಟ್ ರ್ಯಾಂಕ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಈ ದಿನ ಶ್ರಮ ಪಡ್ತಿದ್ದೆ, ಕನಸು ಕಾಣ್ತಿದ್ದೆ. ಅದು ಕೊನೆಯಲ್ಲಿ 2 ವರ್ಷ ಆದಮೇಲೆ ಇಷ್ಟು ರಿಸಲ್ಟ್ ಬಂದಿದ್ದು ತುಂಬ ಖುಷಿ. ಪ್ರತಿದಿನ ಕಾಲೇಜಲ್ಲಿ ಚೆನ್ನಾಗಿ ಗಮನ ಕೊಡ್ತಿದ್ದೆ. ಟೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಅದಾದಮೇಲೆ ಡೌಟ್ ಏನಾದರೂ ಇದ್ದರೆ ಕೇಳ್ತಿದ್ದೆ. ಅದಾದಮೇಲೆ ಮನೆಗೆ ಬಂದು ಮತ್ತೆ ಅದನ್ನು ರಿವೈಸ್ ಮಾಡ್ಕೊಂಡು ಟೀಚರ್ಸು ನನಗೆ ತುಂಬ ಸಪೋರ್ಟ್ ಮಾಡಿದರು. RV ಕಾಲೇಜ್ ಮತ್ತು ಬೇಸ್ ಎಜುಕೇಷನ್ ತುಂಬ ಹೆಲ್ಪ್ ಆಯಿತು. ಸ್ಪೆಷಲ್ ಆಗಿ ಕ್ಲಾಸಸ್ಸು ಆ ಥರದ್ದೇನಿಲ್ಲ, ಕಾಲೇಜು ಮತ್ತು ಮನೆ ಅಷ್ಟೇ, ಬೇರೆ ಏನು ಕೋಚಿಂಗ್ ಇರಲಿಲ್ಲ. ಬೇರೆ ಅಂದರೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಅಂದ್ಕೊಂಡಿಲ್ಲ, ಟಾಪ್ 10 ಇರ್ತೀನಿ ಅಂತ ಕನಸು. ಹೌದಾ, ಅದೇ ನನ್ನ ಕನಸು. ಅದೇ ಫಸ್ಟ್ ರ್ಯಾಂಕ್ ಬಂದಿದ್ದು ತುಂಬ ಖುಷಿ. ಅದೇ ಇವತ್ತು ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನಿನ್ನೆ ಗೊತ್ತಾಯಿತು. ನಾನು PU ಬೋರ್ಡಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿತ್ತು. ಅದಕ್ಕೆ ಪ್ರೈಸ್ ಕೊಡ್ತಿದ್ರು. ಬಂದು ಕೂತ್ಕೊಂಡೆ, ಮತ್ತು CETಯಲ್ಲಿ ಫಸ್ಟ್ ರ್ಯಾಂಕ್ ಅಂತ ಗೊತ್ತಾಯಿತು. ಅದು ಇನ್ನೂ ಖುಷಿ. ತುಂಬ ಖುಷಿ ಆಗ್ತಿದೆ. ಟಾಪ್ 10 ಬರ್ತೀನಿ ಅಂತ ಅಂದ್ಕೊಂಡೆ, ಆದರೆ ಫಸ್ಟ್ ರ್ಯಾಂಕ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಈ ದಿನ